ಜುಲೈ 2015ರಲ್ಲಿ ರಿಲೀಸ್ ಆದ ರಂಗಿತರಂಗ ಈಗಾಗಲೇ 28 ವಾರಗಳನ್ನ ಮುಗಿಸಿದೆ. ವೀಕ್ಷಕರಿಂದ ಸಿಕ್ಕಿರೋ ರೆಸ್ಪಾನ್ಸ್ ಮತ್ತೆ ಚಿತ್ರರಂಗದಿಂದ ಸಿಕ್ಕಿರೋ ಸಪೋರ್ಟ್ ನಿಂದ ಖುಷಿಗೊಂಡಿರೋ ರಂಗಿತರಂಗ ಚಿತ್ರತಂಡ ಈಗ 2ನೇ ಪ್ರಾಜೆಕ್ಟ್ಗೆ ಕೈ ಹಾಕೋ ನಿರ್ಧಾರ ಮಾಡಿದೆ. ಇದ್ರಲ್ಲೇನಪ್ಪ ಮಹಾ, ಒಂದು ಚಿತ್ರ ಮಾಡಿದ ನಂತರ 2ನೇದ್ ಮಾಡ್ತಾರಲ್ವಾ ಅಂತಿದ್ದೀರಾ? ವಿಶೇಷ ಏನಪ್ಪಾ ಅಂದ್ರೆ ಕನ್ನಡ ಚಿತ್ರರಂಗ ನಮ್ಮಂತಹ ಹೊಸಬರಿಗೆ ಅವಕಾಶ ನೀಡಿದೆ. ಹಾಗೆ ನಾವು ಕೂಡ ಈ ಮುಂದಿನ ಚಿತ್ರದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋ ಆಸೆ ಇದೆ ಅಂತ ಅನೂಪ್ ಭಂಡಾರಿ ಅವರು ಹೇಳ್ತಾರೆ. ಸ್ಯಾಂಡಲ್ವುಡ್ ನಲ್ಲಿ ಒಂದು ಬ್ರೇಕ್ ಗೋಸ್ಕರ ಕಾಯ್ತಾ ಇರೋ ಎಲ್ರಿಗೂ ಇದು ಗುಡ್ ನ್ಯೂಸ್ ಅಲ್ವಾ? ಅನೂಪ್ ಭಂಡಾರಿ ಅವರ ತಂಡದ ಜೊತೆ ಕೆಲಸ ಮಾಡೋ ಆಸಕ್ತಿ ಇರೋರು ತಮ್ಮ ಆಕ್ಟಿಂಗ್ ನ 3 ನಿಮಿಷದ ವಿಡಿಯೋ ಅನ್ನ ಇಮೇಲ್ ಮೂಲಕ ಕಳಿಸ್ಬೇಕಂತೆ. ಪೆನ್ನು ಪೇಪರ್ ಎತ್ಕೊಂಡ್ ಬನ್ನಿ, ಇಮೇಲ್ ಐಡಿ ಹೇಳ್ತೀನಿ, ಬರ್ಕೊಳ್ಳಿ. actorsabfilm@gmail.com. ಹಾಗೆ ಮ್ಯೂಸಿಕ್ ಆರ್ಟಿಸ್ಟ್ ಗಳಿಗೂ ಇದೆ ಅವಕಾಶ. ನೀವು ಹಾಡ್ಗಾರರು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋರಾದ್ರೆ ನಿಮ್ಮ ಆಡಿಯೋ ಸ್ಯಾಂಪಲ್ ಅನ್ನ musicabfilm@gmail.com ಗೆ ಕಳಿಸಿ. ಆಲ್ ದಿ ಬೆಸ್ಟ್ ಟು ಆಲ್ ಆಸ್ಪೈರಿಂಗ್ ಆರ್ಟಿಸ್ಟ್ಸ್. ನಿಮ್ಗೆ ಈ ನ್ಯೂಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.